ಸರಿ ಸರ್, ಅಂದರೆ ಒಂದು ನಮ್ಮನ್ನ ತಡೆದಿರೋದು ನಮ್ಮ ಏಜ್ ಅಲ್ಲ ಸರ್, ನಮ್ಮ ಭಯ. ಅವತ್ತೇ ನಾವು ಟ್ರೈ ಮಾಡಿದರೆ ತುಂಬ ಜನಕ್ಕೆ ಎಜುಕೇಷನ್ ಮಾಡ್ಬೋದಿತ್ತು. ಎಸ್ ಮ್ಯಾಮ್, ಈ ಥರ ಆಗಿದೆ. ಏನಂದರೆ ಮಕ್ಕಳುಗಳು ಈ ಥರ ಈಗ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ದುರ್ಮುರ್ಗಿಯರು ಅಂತ ಒಂದು ಜನಾಂಗ ಬರುತ್ತೆ. ಅವರ ವಂಶ ಪಾರಂಪರಿಕವಾಗಿ ಅವರು ಭಿಕ್ಷಾಟನೆ ಆ ಮಗು ಇಷ್ಟುದ್ದ ಆಗೋದೇ ತಡ ಆ ಮಗುಗೆ ಒಂದು ಜೋಗಿ ಹಾಕಿ ಕಳಿಸ್ಬಿಡ್ತಾರೆ ಸಂತೆಗಿಂತೆಗಿಲ್ಲ. ನಮ್ಮ ಸಂಸ್ಥೆಯಿಂದ ಆ ಮಕ್ಕಳುಗಳಿಗೆಲ್ಲ ನಾವು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಇಮಿಡಿಯೇಟಾಗಿ ಚೈಲ್ಡ್ ಲೈನ್ ಮಹಿಳಾ ಮತ್ತು ಮಕ್ಕಳ ಇದೆಯಲ್ಲ ಅಲ್ಲಿಗೆ ಫೋನ್ 1098 ಆ ನಂಬರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಮಗು ಭಿಕ್ಷೆ ಬೇಡ್ತಿದೆ ಅಂದರೆ ಅವರು ಖಂಡಿತ ಬಂದು ಅದನ್ನು ಮಕ್ಕಳನ್ನ ಕರ್ಕೊಂಡೋಗಿ ವೆರಿಫೈ ಮಾಡ್ತಾರೆ. ಸೊ ನಿಮಗೆ ಅದು ಕಷ್ಟ ಆಗೋದಾದರೆ ನಿಮಗೆ ನಮ್ಮ ಟೀಮ್ ಅವ್ರಿಗೆ ಯಾರಿಗಾದ್ರೂ ಒಬ್ಬರಿಗೆ ಇನ್ಫಾರ್ಮ್ ಮಾಡಿದ್ರೆ ಸಾಕು. ಒಬ್ಬರಿಗೆ ಅಧ್ಯಕ್ಷರಿಗೆ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿದ್ರೆ ನಮ್ಮ ಸಂಸ್ಥೆಯಿಂದ ಅವರ ಸಂಪೂರ್ಣ ಜವಾಬ್ದಾರಿಯನ್ನು ತೊಗೊತೀವಿ. ಅದರಲ್ಲಿ ಎಷ್ಟೋ ಮಕ್ಕಳನ್ನ ಕೇಸು ಮಾಡ್ಬೋದು. ಆ ಥರ ಮಕ್ಕಳನ್ನ ಭಿಕ್ಷಾಟನೆಗೆ ಬಿಟ್ಟಿದ್ದಾರೆ ಅಂತ ತಂದೆ ತಾಯಿ ಮೇಲೆ ಕೇಸ್ ಆಗ್ತದೆ. ಅದೇ ರೀತಿಯಲ್ಲಿ ಚಿಕ್ಕಮಗಳೂರವರು ಸಹ ಈ ಥರ ಬೀದಿಲಿರ್ತಕ್ಕಂಥ ಮಕ್ಕಳನ್ನ 2-3 ಜನ ನಮ್ಮ ಶಾಲೆಯ ಸಂಸ್ಥೆಯ ಪದಾಧಿಕಾರಿಗಳು ಅವ್ರನ್ನ ಓದಿಸ್ತಾ ಇದ್ದಾರೆ. ಅಂದರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲೇ ಅದೇನು ಚಿಕ್ಕ ಪುಟ್ಟ ಫೀಸ್ಗಳಿರುತ್ತೆ ಅಷ್ಟೇ ಅಂಥದ್ದು ಕೊಟ್ಬಿಟ್ಟು ಓದಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ದಾರೆ. ಆ ಥರ ಏನಾದರೂ ಸಿಚುವೇಶನ್ಸ್ಗಳು ಬಂದಾಗ ಖಂಡಿತ ನೀವು ನಮ್ಮ ಸಂಸ್ಥೆಯ ಒಂದು ಇದು ಅನುಕೂಲಗಳನ್ನು ಪಡ್ಕೋಬೋದು. ಸಪೋಸ್ ನಿಮಗೆ ಅದು ಕಷ್ಟ ಆಗೋದಾದರೆ ನೀವು ಇಮಿಡಿಯೇಟಾಗಿ ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 1098 ಈ ಥರ ಬರುತ್ತಲ್ಲ ಅಂಥವ್ರಿಗೆ ತಿಳಿಸ್ಬೋದು. ಹಂಗೆ ನೀವು ಉಪಯೋಗ ನಿಮ್ಗೆ ಮನಸ್ಸಿಗೆ ಬರುತ್ತೆ. ಸೊ ನೀವು ಮಾಡೋಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ. ಇನ್ಫಾರ್ಮೇಷನ್ಸ್ ಎಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವ ರೀತಿ ಉಪಯೋಗ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ. ಸೊ ಇದಕ್ಕೇ ನಾವು ಎಲ್ಲ ಕಡೆನೂ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇರೋದು. ಈಗ ನಿಮ್ಗೇನಾದರೂ ಸಮಸ್ಯೆ ಬಂದಾಗ ಇಮಿಡಿಯೇಟಾಗಿ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿಗೆ ಯಾರಿಗಾದ್ರೂ ತಿಳಿಸಿದ್ರೆ ಆಯಿತು. ನಾವು ಇದೇ ಥರದ ಸುಮಾರು ಒಂದು ರಕ್ಷಣೆಯನ್ನು ಮಾಡಿರ್ತಕ್ಕಂಥದ್ದು ವಿಚಾರಗಳು ಇದೇ ಥರ ಆಗಿರುವಂಥದ್ದು. ಅಥವಾ ನಿಮಗೆ ಇನ್ನೊಂದು ಏನಂದರೆ ಮತ್ತೆ ಯಾವ ಥರ ಮತ್ತೆ ಚೈಲ್ಡ್ ಮ್ಯಾರೇಜ್ ತುಂಬ ನಡೀತಿದೆ ಸರ್. ಹಿಂದೆ ಪೇರೆಂಟ್ಸ್ ಮಾಡ್ತಿದ್ರು, ಈಗ ಸ್ಟೂಡೆಂಟ್ಸೇ ಮಾಡ್ಕೊತಿದ್ದಾರೆ ಸರ್. ಅಂದರೆ ಮತ್ತೆ ಪೇರೆಂಟ್ಸು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊತಾರೆ ಅಂತ ಅವರೇ ಮಾಡಿಸ್ಬಿಡ್ತಿದ್ದಾರೆ ಸರ್. ಬಟ್ ಇದು ಹೊರಗಡೆ ಎಲ್ಲೂ ಗೊತ್ತಾಗ್ತಿಲ್ಲ. ನಾವೇನಾದರೂ ಟ್ರೈ ಮಾಡಿದ್ರೆ ನಮ್ಮ ಮನೇಲೆಲ್ಲ ಹೆಂಗೆ ಹೇಳ್ತಾರೆ ಅಂದರೆ ಹೆಣ್ಮಗು ಥರ ಮನೇಲಿರು, ಜಾಸ್ತಿ ದೊಡ್ಡವ್ರ ಥರ ಆಡ್ಬಿಡ, ಈ ಥರ ಎಲ್ಲ ಮಾಡ್ತಾರೆ ಸರ್. ಅಂದರೆ ತುಂಬ ಇಲಿಟ್ರೆಸಿ ಅಲ್ವಾ ಸರ್. ಈ ಥರ ಪ್ರಾಬ್ಲಮ್ಸ್ ತುಂಬ ಆಗ್ತಿದೆ. ನನಗೆ ಗೊತ್ತಿರೋಂಗೆ 8 ಅಥವಾ 10 ಆಗಿರ್ಬೋದು ಸರ್ ಚೈಲ್ಡ್ ಮ್ಯಾರೇಜ್. ಇದಕ್ಕೆ ಮೇಯ್ನ್ ರೀಸನ್ಸ್ ಏನಾಗಿರುತ್ತೆ ಅಂದರೆ ಅವ್ರ ತಂದೆ ತಾಯಿಗಳಿಗೆ ಶಿಕ್ಷಣ ಇಲ್ಲದಿರ್ತಕ್ಕಂಥದ್ದು ಮೊದಲನೇದಾಗಿರುತ್ತೆ. ಇನ್ನೊಂದು ಮಕ್ಕಳು ಕಲಿತಾ ಇರ್ತಕ್ಕಂಥ ಮಕ್ಕಳು ಅವರು ಓದಲಿಕ್ಕೆ ಕಾನ್ಸಂಟ್ರೇಷನ್ ಮಾಡಬೇಕು ಅಥವಾ ಓದೋದ್ರ ಬಗ್ಗೆ ಅಥವಾ ಓದಿರೋದೇ ಇಲ್ಲ ಸ್ವಲ್ಪ ಜನ. ಸೊ ಹಂಗಾಗಿ ಎಜುಕೇಟೆಡ್ ಮಾಡೋವಂಥದ್ದೇ ನಮ್ಮ ಕೆಲಸ ಆಗಬೇಕು. ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸರ್ ಎಜುಕೇಟೆಡ್ ಏನೋ ರೀಸನ್ ಇರುತ್ತೆ, ಏನೋ ರೀಸನ್ ಇದ್ದಾಗ ಆ ಥರ ಮಾಡಿರ್ತಾರೆ. ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಅವ್ರಿಗೆ ಕೌನ್ಸಿಲಿಂಗ್ ಕೊಡಬೇಕಾಗ್ತದೆ. ಈಗ ನೋಡಿ, ತಂದೆ ತಾಯಿಗಳು ಏನೋ ಉದ್ದೇಶಪೂರ್ವಕವಾಗಿ ಮಾಡ್ತೀನಿ ಅಂತ ಅಂದಾಗ ಅವ್ರಿಗೆ ಈಗ ಮೇಡಮ್ ಅವ್ರು ಹೇಳ್ದಂಗೆ ಅವ್ರದ್ದು ಒಂದು ತಂಡ ಇರುತ್ತೆ. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಅಡ್ವೈಸ್ ಮಾಡೋವಂಥದ್ದಾಗುತ್ತೆ. ಈ ಮೇಡಮ್ ಹೇಳ್ದಂಗೆ ಸುಮಾರು ಆಗಿರೋದು ಏನು ಬಾಲ್ಯ ವಿವಾಹ ತಡೆಗಟ್ಟೋ ವಿಚಾರಗಳು ನಮ್ಮ ಸಂಸ್ಥೆನೂ ಅಟೆಂಡ್ ಆಗಿದೆ. ಅವು ಹೋದಾಗ ಇಮಿಡಿಯೇಟಾಗಿ ಎಲ್ಲ ಬಿಟ್ಟು ಇಲ್ಲ ನಮ್ಮ ರಿಲೇಷನ್ಸು ಸುಮ್ಮನೆ ಜೊತೆಲಿ ಓಡಾಡ್ತಿದ್ದೆ ಆ ಥರ ಪರಿಸ್ಥಿತಿ ಬಂದಿರುತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಅಲ್ಲಿ ಒಂದು ಪರಿಸರದ ವಾತಾವರಣ ಆಗಿರುತ್ತೆ, ಬೆಳೆದಿರ್ತಕ್ಕಂಥ ವಾತಾವರಣ, ಎಜುಕೇಷನ್ ಸಿಸ್ಟಮ್ಮು ಅಲ್ಲಿ ಡೆವಲಪ್ಮೆಂಟ್ ಆಗದೇ ಇರ್ತಕ್ಕಂಥದ್ದು, ಇದೆಲ್ಲ ಇದಾಗುತ್ತೆ. ಮತ್ತು ಬಡಸ್ತನೂ ಸಹ ಇದಕ್ಕೆ ಮುಖ್ಯ ಒಂದು ಕಾರಣ. ಯಾವಾಗ ವಿಚಾರಗಳನ್ನು ತಿಳ್ಕೊಂಡು ಕಾನೂನು ಇರುತ್ತೋ ಅಥವಾ ವಿಚಾರ ಗೊತ್ತಿರುತ್ತೋ ಅವಾಗ ನೀವೇನಂತಂದರೆ ಈಗ ಮಗು ಹೆಂಗೆ ರಕ್ಷಣೆ ಮಾಡೋದಂತ ಗೊತ್ತಿದ್ರೆ ಡೆಫಿನೆಟಾಗಿ ನೀವು ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ರಿ ಅಲ್ವಾ. ಸೊ ನಿಮ್ಗೆ ರೂಟೇ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರನೇ ಇವೆಲ್ಲ ನಂಬರ್ ಇರೋದು, ಟೋಲ್ ಫ್ರೀ ನಂಬರ್ಸು. ನೀವು ಜಸ್ಟ್ ಫೋನ್ ಯೂಸ್ ಮಾಡ್ತಾರೆ ನೀವು 1098 ಆ ಥರ ನಂಬರ್, ಆ ಥರದ್ದು ನಂಬರ್ಗಳಿರ್ತವೆ. ಇಲ್ಲ ಅಂದರೆ ನಮ್ಮ ಪದಾಧಿಕಾರಿಗಳು ಈಗ ನಾವು ಬಂದಿದ್ದೀವಲ್ವ, ನಂಬರ್ಗಳನ್ನ ತಗೊಳ್ಳಿ. ಏನಾದರೂ ಇದ್ದರೆ ಜಸ್ಟ್ ಒಂದು ಫೋನ್ ಮಾಡಿ, ಏನೇ ಇದ್ರೂ ಅಟೆಂಡ್ ಮಾಡ್ತಾರೆ. ಸೊ ಹಂಗೂ ಏನಾದರೂ ನಿಮ್ಗೇನಾದರೂ ಪಬ್ಲಿಕಲ್ಲಿ ಹೋಗ್ತಾ ಏನಾದರೂ ಗಲಾಟೆ ನಡೀತಾ ಇದೆ, ಅಲ್ಲಿ ತುಂಬ ಏನೋ ಆಗ್ತಾ ಇದೆ, ಕ್ರೈಮ್ ನಡೀತಾ ಇದೆ ಅನ್ನೋಂಥ ಡೌಟ್ ಬಂದರೆ ಸಾಕು, 112 ಫೋನ್ ಮಾಡಿ. ಇಮ್ಮಿಡಿಯೇಟಾಗಿ ಬರ್ತಾರೆ. ಇಮ್ಮಿಡಿಯೇಟಾಗಿ ಬಂದು ಅವ್ರನ್ನ ರಕ್ಷಣೆ ಮಾಡ್ತಾರೆ. ಪ್ರಯತ್ನ ಪಡ್ಬೋದು. ಆ್ಯಂಡ್ ಧೈರ್ಯ ಬೇಕು ನಮ್ಗೆ ಅಷ್ಟೇ. ನಾನು ಹೇಳಲ್ವಾ, ಯಾರೋ ಒಬ್ರು ಬಿದ್ದಿದ್ದಾರೆ ಅಂದರೆ ಎತ್ತುವಂಥ ಧೈರ್ಯ ಬೇಕು. ಆ ಆತ್ಮಸ್ಥೈರ್ಯನ ಬೆಳೆಸ್ಕೊಳ್ಳಿ. ಖಂಡಿತ ಡೆಫಿನೆಟಾಗಿ ನಿಮ್ಗೆ ಗೊತ್ತಿಲ್ಲ, ಯಾರಿಗಾದ್ರೂ ಒಬ್ರಿಗೊಂದು ಸಹಾಯ ಮಾಡಿ. ನಿಮ್ಗೆ ಎಷ್ಟು ಆತ್ಮತೃಪ್ತಿ ಆಗುತ್ತೆ ಅಂದರೆ
ಯು ಆರ್ ವೆರಿ ಹ್ಯಾಪಿ, ತುಂಬ ಖುಷಿ ಆಗುತ್ತೆ ನಿಮಗೆ. ಆ ಡೇ ಫುಲ್ಲು ನೀವು ಸೂಪರ್ ಆಗಿರ್ತೀರ. ಯಾಕೆಂದರೆ ನಾನು ಯಾರಿಗೂ ಹಿಂಗೆ ಮಾಡಿದ್ನಲ್ಲ, ಅದೊಂದು ಸಹಾಯ ಆಯ್ತಲ್ಲ, ಸೊ ಅವ್ರು ಖುಷಿ ಪಡ್ತಾರೆ, ಅವರು ನೆಮ್ಮದಿಯಾಗಿದ್ದಾರಲ್ಲ ಇವತ್ತು ಅನ್ನೋವಂಥದ್ದು. ಸೊ ಸೀರಿಯಸ್ ಆಗಿ ನೀವೆಲ್ಲರೂ ಆ ಥರ ಒಂದು ಅಟೆಂಪ್ಟ್ ಮಾಡಿ, ಇನ್ವಾಲ್ವ್ಮೆಂಟ್ ತೋರಿಸಿ ಆ ಥರ. ಓಕೆ.